ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬವನ್ನು ಏಕೆ ಆಚರಣೆ ಮಾಡ್ತಾರೆ? ಶ್ರೀಕೃಷ್ಣ ಮತ್ತು ನರಕಾಸುರನ ಮಧ್ಯೆ ಒಂದು ಯುದ್ಧ ನಡೆಯುತ್ತೆ. ಶ್ರೀಕೃಷ್ಣನನ್ನು ಮೋಸದಿಂದ ಮೂರ್ಛೆ ಹೋಗೋ ರೀತಿ ಮಾಡ್ತಾರೆ ನರಕಾಸುರ. ಇದನ್ನೆಲ್ಲ ನೋಡಿ ಸತ್ಯಭಾಮ ತನ್ನ ಗಂಡನನ್ನು ಮೋಸ ಮಾಡಿದ್ದಕ್ಕೆ ಗರುಡ ವಾಹನದಿಂದ ಕೆಳಗೆ ಇಳಿದು ಶ್ರೀಕೃಷ್ಣನ ಧನುಸ್ಸನ್ನು ತೆಗೆದುಕೊಂಡು ನರಕಾಸುರನನ್ನು ಬಾಣದಿಂದ ಸಾಯಿಸ್ತಾಳೆ. ಸತ್ಯಭಾಮ ಶ್ರೀಕೃಷ್ಣನನ್ನು ಪ್ರಜ್ಞೆಯಿಂದ ಎಬ್ಬಿಸ್ತಾಳೆ. ಶ್ರೀಕೃಷ್ಣ ಎದ್ದಾಗ ಅಲ್ಲಿ ಸೆರೆಮನೆಯಲ್ಲಿ 16,108 ಮಹಿಳೆಯರು ಕನ್ಯೆಯರು ಇರ್ತಾರೆ, ದೇವಕನ್ಯೆಯರು. ಆ ಸೆರೆಮನೆಯಿಂದ ಬಿಡುಗಡೆ ಮಾಡಲು ಹೋಗ್ತಾರೆ. ಆಗ ಶ್ರೀಕೃಷ್ಣನಿಗೆ ಅವರು ಹೇಳ್ತಾರೆ, ನಮ್ಮನ್ನು ಈ ಸಮಾಜ ಬೇರೆ ದೃಷ್ಟಿಯಿಂದ ವೇಶ್ಯರಂತೆ ನೋಡುತ್ತೆ ಎಂದಾಗ ಆಗ ಶ್ರೀಕೃಷ್ಣ ಹೇಳ್ತಾರೆ, ಈ 16,108 ಮಹಿಳೆಯರನ್ನು ತಾವೇ ಮದುವೆ ಆಗ್ತಾರೆ. ಸತ್ಯಭಾಮ ನರಕಾಸುರನನ್ನು ಕೊಂದ ಈ ದಿನವನ್ನೇ ನರಕ ಚತುರ್ದಶಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇದೇ ದಿನ ಶ್ರೀರಾಮ, ಸೀತಾಮಾತೆ ಮತ್ತು ಲಕ್ಷ್ಮಣ 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಬಂದ ದಿನ ಈ ದಿನ. ಆ ದಿನ ಅಯೋಧ್ಯೆಯಲ್ಲಿ ಅಲ್ಲಿಯ ಜನರು ಇವರ ಬಂದ ಖುಷಿಗೆ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದರು. ಅವ್ರನ್ನ ಹೇಗೆ ಸ್ವಾಗತವನ್ನು ಮಾಡಿಕೊಂಡಿದ್ರನ್ನೇ ಪಟಾಕಿಯನ್ನು ಸಿಡಿಸಿ ದೀಪವನ್ನು ಹಚ್ಚಿ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾ ಅವರನ್ನು ಬರಮಾಡಿಕೊಳ್ತಾರೆ, ಸ್ವಾಗತಿಸ್ತಾರೆ. ಮತ್ತು ಇದೇ ದಿನ ವಿಷ್ಣುವಿನ ಅವತಾರವಾದ ವಾಮನ ಬಲಿಚಕ್ರವರ್ತಿಯನ್ನು ಸೋಲಿಸಿದ ದಿನ ಈ ದಿನ. ಇದೇ ದಿನ ಕಾಳಿಕಾದೇವಿ ರಕ್ತ ಬಿಜಾಸುರನನ್ನು ಇದೇ ದಿನ ಸಂಹಾರ ಮಾಡಿದ್ದು ಅಂತ ಹೇಳ್ತಾರೆ. ಅಧರ್ಮ ರಾಕ್ಷಸರ ಸಂಹಾರ ದಿನವಾದ ಈ ದಿನ ಕೆಟ್ಟದ್ದರ ಮೇಲೆ ಒಳ್ಳೆಯದು ಗೆದ್ದಿದೆ ಎನ್ನುವ ದಿನ ಈ ದಿನ. ಹಬ್ಬ ಸಂಭ್ರಮದ ಆಚರಣೆ, ದೀಪವನ್ನು ಹಚ್ಚಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಒಬ್ಬ ಹಿರಣ್ಯಾಕ್ಷ ಅಂತ ರಾಕ್ಷಸ ಇದ್ದ. ಅವನು ಭೂದೇವಿಯನ್ನು ಅಪಹರಿಸಿಕೊಂಡು ಸಮುದ್ರದ ಆಳದಲ್ಲಿ ಬಂಧಿಸಿ ಇಡ್ತಾನೆ. ಭೂದೇವಿ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡ್ತಾರೆ. ಮಹಾವಿಷ್ಣು ವರಾಹನ ರೂಪದಲ್ಲಿ ಸಮುದ್ರದ ಆಳಕ್ಕೆ ಹೋಗಿ ಹಿರಣ್ಯ ರಾಕ್ಷಸನ ಜೊತೆ ಯುದ್ಧವನ್ನು ಮಾಡಿ ಅವನನ್ನು ಸಂಹರಿಸಿ ಭೂದೇವಿಯನ್ನು ರಕ್ಷಿಸ್ತಾರೆ. ಭೂದೇವಿ ಮತ್ತು ವಿಷ್ಣುವಿಗೆ ಒಂದು ಗಂಡು ಮಗು ಜನಿಸುತ್ತೆ. ಈ ಮಗುವಿನ ಹೆಸರು ನರಕಾಸುರ. ಈ ನರಕಾಸುರ ಕಠಿಣ ತಪಸ್ಸಿನಿಂದ ಬ್ರಹ್ಮನಿಂದ ಬಹಳಷ್ಟು ವರವನ್ನು ಪಡೆದುಕೊಂಡಿರ್ತಾನೆ. ನರಕಾಸುರ ಬಾಣಾಸುರ ಎಂಬ ರಾಕ್ಷಸನ ಸಹವಾಸದಿಂದ ದುಷ್ಟವನಾಗ್ತಾನೆ, ಕೆಟ್ಟವನಾಗ್ತಾನೆ. ಬಹಳಷ್ಟು ರಾಜರನ್ನು ಸೋಲಿಸಿ ಅಲ್ಲಿರುವ ಕನ್ಯೆಯರನ್ನು ಕರೆದುಕೊಂಡು ಬಂಧಿಸಿ ಇಟ್ಟಿದ್ದರಂತೆ. ಈ ನರಕಾಸುರ ದೇವಕನ್ಯೆಯರನ್ನು ಬಂಧಿಸಿದ್ದಂತೆ. ನರಕಾಸುರ ಬ್ರಹ್ಮನಿಂದ ಒಂದು ವರವನ್ನು ತೆಗೆದುಕೊಂಡಿರ್ತಾನೆ, ಮರಣವಿಲ್ಲದ ವರ. ಆದರೆ ಮರಣ ಆಗುತ್ತೆ. ಯಾರಿಂದ ಆಗುತ್ತೆ ಅಂದರೆ ಕೇವಲ ನರಕಾಸುರನ ತಾಯಿಯಿಂದ ಮಾತ್ರ ಎಂಬುದು ಈ ಬ್ರಹ್ಮನ ಒಂದು ವರ ಆಗಿತ್ತು. ಹೀಗಾಗಿ ನನಗೆ ಸಾವೇ ಇಲ್ಲ, ನನ್ನ ತಾಯಿ ಯಾಕೆ ನನ್ನ ಕೊಲ್ತಾರೆ ಅಂತ ಎಲ್ಲರಿಗೂ ಚಿತ್ರಹಿಂಸೆ ತೊಂದರೆಗಳನ್ನು ಕೊಡ್ತಾ ಇದ್ದ ಈ ನರಕಾಸುರ. ದೇವಾನುದೇವತೆ ಎಲ್ಲರೂ ಸೇರಿ ಶ್ರೀಕೃಷ್ಣನ ಪತ್ನಿಯಾದ ಸತ್ಯಭಾಮೆಗೆ ನಮ್ಮನ್ನು ರಕ್ಷಿಸಿ ಅಂತ ಕೇಳಿಕೊಳ್ತಾರೆ. ನರಕಾಸುರನಿಗೆ ಸಾವು ಎಂಬುದು ಅವನ ತಾಯಿಯಿಂದ ಮಾತ್ರ ಅಂತ ಗೊತ್ತಿತ್ತು. ಸತ್ಯಭಾಮೆ ಕೂಡ ಭೂದೇವಿಯ ಒಂದು ಅವತಾರ ಆಗಿತ್ತು. ಶ್ರೀಕೃಷ್ಣನ ಹೆಂಡತಿ ಸತ್ಯಭಾಮೆ ಎಲ್ಲ ವಿಷಯವನ್ನು ಕೇಳಿಸಿಕೊಂಡ ನಂತರ ಕೋಪವನ್ನು ಮಾಡಿಕೊಳ್ತಾರೆ. ಈ ರೀತಿ ಮಾಡ್ತಾ ಇದ್ದಾನೆ ನರಕಾಸುರ ಅಂತ ಶ್ರೀಕೃಷ್ಣನಿಗೆ ಸತ್ಯಭಾಮ ತಿಳಿಸ್ತಾರೆ. ಶ್ರೀಕೃಷ್ಣ ಮತ್ತು ಸತ್ಯಭಾಮ ಗರುಡ ವಾಹನದ ಮೇಲೆ ಕೂತ್ಕೊಂಡು ನರಕಾಸುರನಲ್ಲಿಗೆ ಹೋಗ್ತಾರೆ. ಶ್ರೀಕೃಷ್ಣ ನರಕಾಸುರನ ಮೇಲೆ ಯುದ್ಧ ನಡೆಯುತ್ತೆ. ನರಕಾಸುರನನ್ನು ಕೊಲ್ಲಲು ಸಾಧ್ಯನೇ ಆಗ್ತಾ ಇರಲಿಲ್ಲ, ಯಾಕಂದರೆ ಅವನು ಒಂದು ವರವನ್ನು ಪಡೆದುಕೊಂಡಿರ್ತಾನೆ. ಸತ್ಯಭಾಮೆ ಅಲ್ಲಿರುವ ಶ್ರೀಕೃಷ್ಣನ ಬಿಲ್ಲು ಬಾಣವನ್ನು ತೆಗೆದುಕೊಂಡು ನರಕಾಸುರನ ಮೇಲೆ ದಾಳಿ ಮಾಡಿ ಸಂಹಾರ ಮಾಡ್ತಾಳೆ. ಅಂದಿನ ದಿನವೇ ನರಕ ಚತುರ್ದಶಿ. ಈ ದಿನ ರಾಕ್ಷಸ ಕಣ್ಮರೆಯಾದ ದಿನವೊಂದು ಈ ನರಕ ಚತುರ್ದಶಿ ದಿನವೇ ಎಲ್ಲ ಜನರು ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಾರೆ. ದೀಪವನ್ನು ಹಚ್ಚಿ ಪಟಾಕಿಯನ್ನು ಸಿಡಿಸಿ ದೀಪಾವಳಿ ಸಂಭ್ರಮವನ್ನು ಮಾಡ್ತಾರೆ. ಇದೇ ದೀಪಾವಳಿಯ ಹಬ್ಬ. ಎಲ್ಲರಿಗೂ ದೀಪಾವಳಿಯ ಹಬ್ಬದ ಶುಭಾಶಯಗಳು.